ಪ್ರಪಂಚ ಬದಲಾಗ್ತಾ ಇರುತ್ತೆ. ನಾವು ಜೊತೆಗೆ ಓಡಲಿಲ್ಲ ಅಂದರೆ ಹಿಂದೆ ಉಳಿತೀವಿ, ಕಳೆದೋಗ್ತೀವಿ. ತುಂಬ ಹಿಂದಕ್ಕೆ ಹೋಗ್ಬೇಕಿಲ್ಲ. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. 1949ರಲ್ಲಿ ಕಮ್ಯುನಿಸ್ಟ್ ಚೀನಾ ಅಧಿಕಾರಕ್ಕೆ ಬಂತು. ದೊಡ್ಡ ದೇಶಗಳು, ಭಾರೀ ಜನಸಂಖ್ಯೆ, ನೂರಾರು ಭಾಷೆಗಳು ಒಂದೇ ಸಮಯದಲ್ಲಿ ಒಂದೇ ದಾರಿಯಲ್ಲಿ ಇಬ್ಬರು ಸಾಕ್ತಿದ್ವು. ಆದರೆ ಇಂದು ಅಜಗಜಾಂತರ ವ್ಯತ್ಯಾಸ ಇದೆ. ಕಾರಣ ಏನು? ಸುಮಾರು 20-30 ವರ್ಷ ನಾವು ಮತ್ತು ಚೀನಾ ಒಂದೇ ಹಂತದಲ್ಲಿತ್ತು. ಆ ಸಮಯದಲ್ಲಿ ಪ್ರಪಂಚ ಕೋಲ್ಡ್ ವಾರ್ ಚಳಿಯಲ್ಲಿತ್ತು. ಸೋವಿಯತ್ಗೆ ಎದುರಿಸಲು ವೆಸ್ಟ್ಗೆ ವೇಗದ ಮ್ಯಾನುಫ್ಯಾಕ್ಚರರ್ ಬೇಕಾಗಿತ್ತು. ಚೀನಾ ತನ್ನ ಜನಸಂಖ್ಯೆಯನ್ನೇ ಇನ್ವೆಸ್ಟ್ಮೆಂಟ್ ಅಂತ ನೋಡಿ ಬಾಗಿಲು ತೆರೆದು ವೆಸ್ಟ್ ಅನ್ನ ಒಳಗೆ ಕರೀತು. ನಾವು ಮಾತ್ರ ಲೈಸೆನ್ಸ್ ರಾಜ್ನಲ್ಲಿ ಸಿಕ್ಕಾಕೊಂಡಿದ್ವಿ. ಈ ಅವಕಾಶವನ್ನ ಉಪಯೋಗಿಸಿಕೊಳ್ಳಲಿಲ್ಲ. ಪ್ರಪಂಚದ ಕಾರ್ಖಾನೆ ಆದಮೇಲೆ ಟೆಕ್ ರೆವಲ್ಯೂಷನ್ನಲ್ಲೂ ಚೀನಾ ಮೊದಲ ಸಾಲಿನಲ್ಲಿ ನಿಂತಿತ್ತು. ನರಸಿಂಹರಾವ್ ಕಾಲದಲ್ಲಿ ನಾವು ಬಾಗಿಲು ತೆರೆದ್ವಿ, ಆದರೆ ಆಗಲೇ ಲೇಟ್ ಆಗೋಗಿತ್ತು. ಮುಂದೆ ಡಿಜಿಟಲ್ ರೆವಲ್ಯೂಷನ್ ಬಂದಾಗ ಬದಲಾವಣೆಯನ್ನ ಬೇಗ ಅರಿತ್ವಿ, ಆದರೆ ಕಂಟ್ರೋಲ್ ನಮ್ಮ ಕೈಗೆ ಸಿಗಲಿಲ್ಲ. ವಾಟ್ಸಾಪ್ ನಮ್ದಲ್ಲ, ಫೇಸ್ಬುಕ್ ನಮ್ದಲ್ಲ, ಯೂಟ್ಯೂಬ್ ಕೂಡ ನಮ್ದಲ್ವೇ ಅಲ್ಲ, ಟ್ವಿಟರ್ ಕೂಡ ನಮ್ದಲ್ಲ. ಇಂದು AI ರೆವಲ್ಯೂಷನ್ ಬಂದ್ಬಿಟ್ಟಿದೆ. ಇದಕ್ಕೆ ನಾವು ರೆಡಿನಾ? ಈ ಹೊಸ ಯುಗದ ಆಟ ನಮಗೆ ಅರ್ಥ ಆಗುತ್ತಾ? ಅಥವಾ ಮತ್ತೆ ವೆಸ್ಟ್ AI ಮಾರ್ಕೆಟ್ನಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ತೀವಾ, ಇಲ್ಲ ಕೇವಲ ಪ್ರಾಡಕ್ಟ್ ಆಗಿ ಉಳಿತೀವಾ? Fastest growing major economy in the world, an AI player, but clearly in the second grouping. Actually, clearly in the first group. And the reason for that is there are 5 layers in the AI architecture: the application layer, the model layer, the chip layer, the infra layer, and the energy layer. We are working on all the 5 layers, making very good progress in all the 5 layers. On the application layer, we will probably be the biggest supplier of services to the world. ಪ್ರತಿ ಕ್ರಾಂತಿಯಲ್ಲಿ ನಾವು ತಡ ಮಾಡಿದ್ವಿ. ಈ ಬಾರಿ ತಡ ಮಾಡಿದರೆ ಇತಿಹಾಸ ಕೂಡ ನಮ್ಮನ್ನು ಕ್ಷಮಿಸಲ್ಲ.